ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 5 ರಿಂದ 6 ಬಾದಾಮಿ, ಒಣ ದ್ರಾಕ್ಷಿ, ಅದ್ರ ಗೋಡಂಬಿ, ಹಾಗೆ 2 ರಿಂದ 3 ಏಲಕ್ಕಿ ಪುಡಿ ಮಾಡಿಟ್ಟಿದ್ದೀನಿ. ಒಂದು 3 ರಿಂದ 4 ಲವಂಗ ತೆಗೆದಿಟ್ಟಿದ್ದೀನಿ. ಹಾಗೆ 2 ಬೌಲ್ ಆಫ್ ಬೆಲ್ಲ ತೆಗೆದಿದ್ದೀನಿ ನಾನು. ಒಂದು ನಾರ್ಮಲ್ ಬೆಲ್ಲ ಹಾಗೂ 1 ಕಪ್ ಬ್ಲ್ಯಾಕ್ ಬೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಒಣ ಕೊಬ್ಬರಿನ ತುರಿದು ಇಟ್ಟಿದ್ದೀನಿ ಒಂದು ಸ್ವಲ್ಪ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಒಂದು ಸ್ಮಾಲ್ ಬೌಲ್ ಆಫ್ ಸೊಸೈಟಿ ಅಕ್ಕಿ ಹಾಗೂ ಹಾಫ್ ಬೌಲ್ನ ಹೆಸರು ಬೇಳೆನ ನಾನು ಆಲ್ರೆಡಿ ಈ ಥರ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾವು ಸ್ಮಾಲ್ ಕಪ್ ಆಫ್ ವಾಟರ್ ಹಾಕಿ ಬೇಯಿಸ್ತಿರೋ ನೀರಲ್ಲಿ ನಾವು ಬೆಲ್ಲನ ಹಾಕೋಣ. ರೆಡಿ ಇರೋ ಬೆಲ್ಲನ 2 ಕಪ್ ಬೆಲ್ಲ ಹಾಕಿ ಅದು ಮಿಕ್ಸ್ ಮಾಡಿ ಈ ಥರ ಕುದಿಬೇಕು. ನಮಗೆ ಈ ಥರ ಬಾಯ್ಲ್ ಆಗಬೇಕಾದ್ರೆ ರೈಸ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಹಾಕ್ಬಿಡೋಣ. ಹಾಗೆ ಅದ್ರ ಜೊತೆ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಹೋಗ್ಬಿಡೋಣ. ಈಗ ಅಷ್ಟರಲ್ಲಿ ನಾವು ತುಪ್ಪದ ಒಗ್ಗರಣೆ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ ತುಪ್ಪ ಹಾಕ್ಕೊಂಡು ನಾವು ಎತ್ತಿಟ್ಟಂತಹ ಬಾದಾಮಿ, ಒಣ ದ್ರಾಕ್ಷಿ, ಗೋಡಂಬಿ, ಹಾಗೆ ಎತ್ತಿಟ್ಟಂತಹ ಒಣ ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಿ ಅದು ಬ್ರೌನಿಷ್ ಕಲರ್ ಆಗೋವರೆಗೂ ಬಿಡೋಣ. ಅದು ಈ ಥರ ಸ್ವಲ್ಪ ನೋಡಿ ಬ್ರೌನಿಷ್ ಕಲರ್ ಆಗಬೇಕು. ಅದಾದಮೇಲೆ ನಾವು ಇಲ್ಲಿ ಗಟ್ಟಿಯಾಗಿ ಬೇಯಿಸಿರೋಂಥ ರೈಸಿಗೆ ತುಪ್ಪದ ಒಗ್ಗರಣೆ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿದ್ರೆ ಅವರ್ ಸ್ವೀಟ್ ಪೊಂಗಲ್ ಇಸ್ ರೆಡಿ ಟು ಈಟ್. ಸಿ ಗೈಸ್, ಟೇಸ್ಟಿ ಆದಂಥ ಬಿಸಿಯಾದ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಸೊ ದಿಸ್ ಇಸ್ ಮೈ ನ್ಯೂ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.